ನಮಸ್ಕಾರ. ಓಂ ನಮಃ ಶಿವಾಯ. ನಾನು ಪ್ರವಾಸ ಕಥನದ ಬಗ್ಗೆ ವಿಡಿಯೋ ಮಾಡಿರೋದು ಭಾಳ ಕಡಿಮೆ. ಹಾಗಂತ ಪ್ರವಾಸ ಮಾಡಲ್ಲ ಅಂತಲ್ಲ, ಪ್ರವಾಸ ಮಾಡಿದ್ದೀನಿ. ಒಂದು 5-6 ದೇಶ ಸುತ್ತಿದ್ದೀನಿ, ಕೆಲವೊಂದಷ್ಟು ರಾಜ್ಯಗಳನ್ನು ನೋಡಿದ್ದೀನಿ. ಪ್ರವಾಸ ಮಾಡ್ತಾನೆ ಇರ್ತೀನಿ, ಮಾಡಬೇಕು ಅಂತ ಮನಸ್ಸು ಆಸೆ ಎಲ್ಲ ತುಂಬ ಇದೆ. ನಾನು ಇತ್ತೀಚೆಗೆ ನಾವು ಕುಟುಂಬ ಸಮೇತ ಪ್ರಯಾಗ್ರಾಜು, ಕಾಶಿ, ಅಯೋಧ್ಯ, ಜಾರ್ಖಂಡ್, ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಈ ಕಡೆ ಎಲ್ಲ ಪ್ರವಾಸ ಮಾಡ್ಕೊಂಡು ಬಂದ್ವಿ. ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಮತ್ತು ಕಾಶಿ ವಿಶ್ವನಾಥನ ಆ ಸ್ಪರ್ಶ ದರ್ಶನ ಇದೆಯಲ್ಲ, ಅದನ್ನು ನಾವು ವಿಡಿಯೋ ಮಾಡಿ ಯಾರಿಗೋ ಏನೋ ಕತೆ ಹೇಳಿ ಅದರ ಅನುಭವವನ್ನು ಹೇಳೋಕ್ಕಾಗಲ್ಲ. ಸ್ಪರ್ಶ ದರ್ಶನ ಮಾಡಿ ಅನುಭವಿಸಿದವನಿಗೆ ಅದರ ಏನು ವಿಶೇಷತೆ ಇರ್ಬೋದು, ಅಥವಾ ಅದರ ವೈಬ್ರೇಷನ್ ಇರ್ಬೋದು, ಅಥವಾ ಅದರ ಏನು ಒಟ್ಟಿನಲ್ಲಿ ಅದನ್ನು ಹೇಳೋಕ್ಕಾಗೋದಿಲ್ಲ. ಅದು ಅವನಿಗೆ ಮಾತ್ರ ಅರ್ಥ ಆಗುತ್ತೆ. ಯಾರು ಸ್ಪರ್ಶ ದರ್ಶನ ಮಾಡಿ ಬರ್ತಾರೆ ಅವ್ರಿಗೆ ಮಾತ್ರ. ದೇವ್ರ ದಯೆಯಿಂದ ನಮಗೆ ಸ್ಪರ್ಶ ದರ್ಶನ ಆಯಿತು, ಎರಡೂ ಕಡೆನೂ ಆಯಿತು. ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗದಲ್ಲೂ ಆಯಿತು, ಕಾಶಿ ವಿಶ್ವನಾಥನಲ್ಲೂ ದರ್ಶನದಲ್ಲೂ ಆಯಿತು. ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ, ಈ ಕಾಶಿ ವಿಶ್ವನಾಥನ ಸನ್ನಿಧಿ ಇದೆಯಲ್ಲ, ಈ ಕಾಶಿ ಕಾರಿಡಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಮೊದಲು ನೋಡಿರಲಿಲ್ಲ, ಬಟ್ ಮೊದಲು ನೋಡಿದವರು ನಮ್ಮ ಜೊತೆಗೆ ಬಂದಿದ್ದರು. ಅವರೆಲ್ಲ ಮೊದಲಿನ ಕಥೆನೂ ಹೇಳಿದರು. ಈಗಿನ ಕತೆಗೂ ಮೊದಲಿನ ಕತೆಗೂ ಭಾಳ ವ್ಯತ್ಯಾಸ ಇದೆ, ಭಾಳ ಇಂಪ್ರೂವ್ ಆಗಿದೆ. ನಾನು ಹೇಳಕ್ಕೆ ಹೊರಟಿರೋದು ಅಲ್ಲಿ ದರ್ಶನ ದೇವ್ರ ಶಕ್ತಿ ಬಗ್ಗೆ ಅಲ್ಲ. ದೇವ್ರ ಶಕ್ತಿ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ಆ ಪವರು, ವೈಬ್ರೇಷನ್ ದರ್ಶನ ಮಾಡಿದವನಿಗೆ ಮಾತ್ರ ಗೊತ್ತಿದೆ. ನಾನು ಹೇಳ್ತಿರೋದು ಅಲ್ಲಿ ಕೆಲವೊಂದಷ್ಟು ವ್ಯವಸ್ಥೆಗಳು ಇನ್ನೂ ಹಿಡಿತದಲ್ಲಿ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೋ ಏನಪ್ಪ ವಿಶೇಷ ಅಥವಾ ಏನಪ್ಪ ಹೇಳಕ್ಕೆ ಹೊರಟಿರೋದು ಅಂದರೆ, ಸುಗಮ ದರ್ಶನ ಅಂತ ಕಾಶಿಯಲ್ಲಿ ಇದೆ. ನೀವು ಆನ್ಲೈನೆಲ್ಲ ಬುಕ್ ಮಾಡ್ಬೋದು. 300 ರೂಪಾಯಿ ಪರ್ ಹೆಡ್ಡು ಸುಗಮ ದರ್ಶನ. ಅದು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ನಿಮಗೆ ದರ್ಶನ. ನಾವು 2 ಸಲ ದರ್ಶನ ಮಾಡಿದ್ವಿ. ಒಂದು ಸುಗಮ ದರ್ಶನ ಮಾಡಿದ್ವಿ, ಮತ್ತೊಂದು ಸಲ ಸ್ಪರ್ಶ ದರ್ಶನ ಮಾಡಿದ್ವಿ. ಇನ್ನೊಂದು ಜನರಲ್ ಕ್ಯೂ ಇದೆ. ಈ ಸ್ಪರ್ಶ ದರ್ಶನ ಹೇಗಿದೆ ಅಂತಂದರೆ, ಆ ಕಾಶಿಯಲ್ಲಿ ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆವರೆಗೆ ಒಂದು ಸ್ಲಾಟು, ಮಧ್ಯಾಹ್ನ ಮೇಲೆ 4 ಗಂಟೆಯಿಂದ 5 ಗಂಟೆವರೆಗೆ ಒಂದು ಸ್ಲಾಟ್ ಇದೆ. ನೀವು ಸುಗಮ ದರ್ಶನ ಟಿಕೆಟ್ ತೊಗೊಂಡು ಕ್ಯೂದಲ್ಲಿ ನಿಂತ್ಕೊಳ್ಳಿ, ಇಲ್ಲ ಜನರಲ್ ಕ್ಯೂದಲ್ಲಿ, ಅಂದರೆ ದುಡ್ಡಿಲ್ಲ ಹಾಗೆ ಫ್ರೀಯಾಗಿ ಬಂದು ಜನರಲ್ ದರ್ಶನದಲ್ಲಿ ನಿಂತ್ಕೊಳ್ಳಿ. 4 ಗಂಟೆಯಿಂದ 5 ಗಂಟೆ ಸ್ಲಾಟಲ್ಲಿ ನೀವು ಗರ್ಭಗುಡಿ ಒಳಗಡೆ ಇದ್ದರೆ ಸ್ಪರ್ಶ ದರ್ಶನ ಆಗುತ್ತೆ. ಸಿಂಪಲ್. ಅಕಸ್ಮಾತ್ ನೀವು 5 ಗಂಟೆಗೆ 5 ಗಂಟೆ ಇನ್ನು 5 ನಿಮಿಷ ಇತ್ತು, ಅಥವಾ 5 ಗಂಟೆ ಆಗ್ತಾ ಇದೆ, ನೀವು ಜಸ್ಟ್ ಹೊರಗಡೆನೇ ಇದ್ದೀರಿ, 5 ಗಂಟೆ ಆಗೋಯ್ತು ಅಂದರೆ ನಿಮಗೆ ಸ್ಪರ್ಶ ದರ್ಶನ ಆಗಲ್ಲ. ಮಾಮೂಲಿ ಏನು ಸ್ಪರ್ಶ ದರ್ಶನ ಒಂದು 2 ಫೀಟ್ ಈ ಕಡೆಯಿಂದ ದರ್ಶನ ಆಗುತ್ತೆ. ಓಕೆ. ಸೊ ಸ್ಪರ್ಶ ದರ್ಶನದ್ದು ಅಲ್ಲಿ ಏಜೆಂಟ್ರ ಹಾವಳಿ ಬಗ್ಗೆ ನಾನು ಮಾತಾಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಏಜೆಂಟ್ರ ಹಾವಳಿ ಎಷ್ಟಿದೆ ಕಾಶಿಯಲ್ಲಿ ಅಂತಂದರೆ, ನೀವು ಈಗ ಸಾಮಾನ್ಯವಾಗಿ ಕಾಶಿ ಹೋಗೋರು ಹೆಂಗೆ ಅಂತಂದರೆ, ಅವರು ಓನಾಗಿ ಹೋಗಲ್ಲ. ಅಲ್ಲಿರೋರು ಯಾರೋ ಒಬ್ರು XYZ ಯಾವುದೋ ಒಂದು ಅವರು ಇದನ್ನು ಕಂಡಕ್ಟ್ ಮಾಡ್ತಾರೆ, ಅವರು ಇದನ್ನೆಲ್ಲ ಕಾರ್ಯಕ್ರಮ ನೋಡ್ತಾರೆ, ಅವರು ನಮ್ಮ ಟೂರ್ ಆರ್ಗನೈಸ್ ಮಾಡ್ತಾರೆ ಅಂತ ಯಾವುದೋ ಒಂದು XYZ ಕಂಪನಿ ಅಥವಾ ಟೂರಿಸಮ್ ಪ್ಯಾಕೇಜ್ ಹಿಡ್ಕೊಂಡು ಅಥವಾ ಇನ್ಯಾರೋ ಹಿಡ್ಕೊಂಡು ಹೋಗ್ತಾರೆ. ಅವ್ರೇನು ಮಾಡ್ತಾರೆ, ನಿಮ್ಮಲ್ಲಿ ಸ್ಪರ್ಶ ದರ್ಶನ ಬೇಕು ಸರ್, ನಮಗೆ ಸ್ಪರ್ಶ ದರ್ಶನ ಭಾಳ ಮುಖ್ಯ ಅಂತ ಹೇಳಿದರೆ ಅವ್ರೇನು ಮಾಡ್ತಾರೆ, ಅವರು ಈ ಥರ ಏಜೆಂಟ್ಗಳಿಗೆ ಲಿಂಕ್ ಮಾಡಿ ಬಿಡ್ತಾರೆ. ಇದು ಒಂದು. ಇನ್ನೊಂದು ಏನಂದರೆ, ನೀವು ನೋಡಿ ಅಲ್ಲಿ ದೇವಸ್ಥಾನದ ಎದುರುಗಡೆ ಹೂವಿನ ಅಂಗಡಿಗಳ ಸಾಲುಗಳಿದೆ, ಆ ಕಡೆ ಈ ಕಡೆ ಎಲ್ಲ. ಈ ಹೂವಿನ ಅಂಗಡಿ ಸಾಲು, ಎಲ್ಲ ಹೂವಿನ ಅಂಗಡಿ ನಂಗೆ ಗೊತ್ತಿಲ್ಲ, ಬಟ್ ಕೆಲವೊಂದಷ್ಟು ಹೂವಿನ ಅಂಗಡಿಯವರು ಅಂತೂ ಪಕ್ಕಾ ಹೌದು. ಆ ಹೂವಿನ ಅಂಗಡಿಯವರು ಇದೆ ಏಜೆಂಟ್ಗಳು. ಓಕೆ. ಅವರೆಲ್ಲ ಹೇಗಪ್ಪ ಅಂತಂದರೆ, ಪರ್ ಹೆಡ್ ನಿಮಗೆ ಏನೇ ಆಸೆ ತೋರಿಸ್ತಾರೆ ಅಂದರೆ, ನಾನು ಸ್ಪರ್ಶ ದರ್ಶನ ಮಾಡಿಸ್ತೀನಿ, ಪರ್ ಹೆಡ್ಡು 1,000, 3,000, 5,000, 11,000ವರೆಗೆ ತಗೋತಾರಂತೆ. ನಮ್ಗೆ ಅಲ್ಲಿರೋ ಲೋಕಲ್ ಅವರ ಎಲ್ಲ ಡಿಟೇಲ್ ಆಗಿ ಹೇಳಿದ್ದು, ನಮಗೂ ಆ ಅನುಭವ ಆಯಿತು. ನಮಗೆ ಒಬ್ಬರು ಡಿಮ್ಯಾಂಡ್ ಮಾಡಿದ್ರು 1,000, 1,500 ಅಂತ ಡಿಮ್ಯಾಂಡ್ ಮಾಡಿದ್ರು ಪರ್ ಹೆಡ್. ಬಟ್ ನಾವು ದೇವರ ಮೇಲೆ ಪಕ್ಕ ನಂಬಿಕೆ ಇಟ್ಟು, ಶಿವನ ಮೇಲೆ ನಂಬಿಕೆ ಇಟ್ಟು ನಮ್ಗೆ ಹಾಗೆ ಆಗತ್ತೆ ಅಂತ ಬೆಳಗಿನ ಜಾವ 2:30 ಹೋಗಿ ಕ್ಯೂದಲ್ಲಿ ನಿಂತ್ಕೊಂಡಿದ್ದೀವಿ. 4 ಗಂಟೆಗೆ ಸ್ಪರ್ಶ ದರ್ಶನದ ಕ್ಯೂ ಓಪನ್ ಆಗುತ್ತಲ್ಲ, 2:30 ನಿಂತ್ಕೊಂಡಿದ್ವಿ. ಆವಾಗ ಏಜೆಂಟ್ರ ಹಾವಳಿ ನೋಡಬೇಕಾಗಿತ್ತು ನೀವು. ಅಲ್ಲಿ ಹೂವಿನ ಅಂಗಡಿಯವರು ಅಥವಾ ಬೇರೆ ಬೇರೆ ತುಂಬ ಏಜೆಂಟ್ಗಳಿದ್ದಾರೆ. ಹೂವಿನ ಅಂಗಡಿಯವರು ಒಂದೇ ಅಂತಲ್ಲ, ಬೇರೆ ಬೇರೆ ಏಜೆಂಟ್ಗಳಿದ್ದಾರೆ. ಅವರೆಲ್ಲ ಲಿಂಕು ಏನು ಮಾಡ್ತಾರೆ ಅಂದರೆ, 2:30ಗೆ ನೀವು ಕ್ಯೂದಲ್ಲಿ ನಿಂತ್ಕೊಂಡಿರ್ತೀರ, ಸಡನ್ ಅಂತ ಈ 4 ಗಂಟೆ ಆಗ್ತಿದ್ದಂಗೆ ಈ ಏಜೆಂಟ್ ಕಡೆಯಿಂದ ಬಂದಿರ್ತಾರಲ್ಲ ದುಡ್ಡು ಕೊಟ್ಟು, ಅವರೆಲ್ಲರನ್ನು ತಂದು ಈಗ ನೀವು ಕ್ಯೂದಲ್ಲಿ ಏನು 2:30ಯಿಂದ ಜೂನಿಯನ್ ಆಗಿ ಕಾಯ್ಕೊಂಡಿರ್ತಾರಲ್ಲ, ಅದೇ ಕ್ಯೂದಲ್ಲಿ ಮಧ್ಯದ ಹೋಗಿಸ್ತಾ ಹೋಗ್ತಾರೆ. ನೀವು ಅಲ್ಲಿ ಸ್ವಲ್ಪ ಗಲಾಟೆ ಮಾಡಿ ಏಕೆ ನುಗ್ಸ್ತೀರ ಅಂತ ಕೇಳಿ, ಅಥವಾ ಇನ್ನೇನೋ ಮಾಡಿ ಪೊಲೀಸ್ ಅಂತ ಕೂಗಿ ಏನು ಮಾಡಿದ್ರು ಪೊಲೀಸರು ಸಹ ಬರೋದಿಲ್ಲ ನಿಮ್ಮ ಹೆಲ್ಪಿಗೆ. ಅಂಥ ಏಜೆಂಟ್ರುಗಳ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ. ಸೊ ನಮಗೆ ಇದೇ ಥರ ಆಯಿತು. ದೇವಸ್ಥಾನದ ಒಳಗಡೆ ಸಹ ಬೇರೆ ತಂದು ನುಗ್ಗಿಸಿದ್ರು ಏಜೆಂಟ್ಗಳು.
ನಮಗೆ ದೇವ್ರ ದಯೆಯಿಂದ 4 ಗಂಟೆ ಏನು ಈಗ ನಮ್ಮ ಕ್ರಿಕೆಟ್ ಭಾಷೆಯಲ್ಲಿ ಹೇಳಬೇಕಾದ್ರೆ ಲಾಸ್ಟ್ ಒಂದು ಬಾಲಿಗೆ ಒಂದು 6 ರನ್ ಬೇಕು ಅಂತ ಹೇಳಿ 6 ರನ್ ಲಾಸ್ಟ್ ಬಾಲಿಗೆ 6 ಹೊಡೆದು ವಿನ್ ಆಗ್ತಾರಲ್ವ, ಅದೇ ಥರ ನಮಗೆ 4:59ಕ್ಕೆ ದರ್ಶನ ಆಯಿತು, ಸ್ಪರ್ಶ ದರ್ಶನ ಆಯಿತು ಬೆಳಗಿನ ಜಾವ. ಆದರೆ ನಾನು ಹೇಳಿದಿಷ್ಟೇ, ಎಷ್ಟೊಂದು ಜನ ಪಾಪ ಎಷ್ಟೋ ದೂರದಿಂದ, ಎಷ್ಟೋ ವಯಸ್ಸಾದವರು ಇನ್ಯಾರೋ ಸ್ಪರ್ಶ ದರ್ಶನಕ್ಕೋಸ್ಕರ ಕಾದು ಬೆಳಗಿನ ಜಾವ 2 ಗಂಟೆ 2:30 ಹೋಗಿ ಕ್ಯೂದಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಾರಲ್ಲ. ಆದರೆ ಅವರಿಗೆ ಇಂಥ ಏಜೆಂಟ್ರುಗಳು ಹಾವಳಿಯಿಂದ ಸ್ಪರ್ಶ ದರ್ಶನ ಆಗುವಂತಹ ಸಂದರ್ಭ ಇದ್ರೂ ಆ ಏಜೆಂಟ್ರುಗಳು ಅವ್ರನ್ನ ತಪ್ಪಿಸ್ತಾರೆ. ಬೇರೆಯವ್ರನ್ನ ದುಡ್ಡು ಕೊಟ್ಟು ಬೇರೆಯವ್ರನ್ನ ತಿಂದು ತೇಗಿ ಅಂಥವ್ರನ್ನ ಮಧ್ಯದಲ್ಲಿ ನಿಲ್ಲಿಸ್ತಾರೆ ಕ್ಯೂದಲ್ಲಿ. ಅವರಿಗೆ ನಮ್ಮ ಏನು ನಿಯತ್ತಾಗಿ ಕ್ಯೂದಲ್ಲಿ ನಿಂತ್ಕೊಂಡು ಓಂ ನಮಃ ಶಿವಾಯ ಅಂತ ಜಪ ಮಾಡಿಕೊಂಡು ಕಾದ್ಕೊಂಡು ಕೂತ್ಕೊಂಡಿರೋರಿಗೆ ಸ್ಪರ್ಶ ದರ್ಶನವನ್ನು ತಪ್ಪಿಸ್ತಾ ಇದ್ದಾರೆ ಏಜೆಂಟ್ಗಳು. ಆದ್ದರಿಂದ ಈ ಏಜೆಂಟ್ರುಗಳಿದೆಯಲ್ಲ, ಈ ಏಜೆಂಟ್ರುಗಳ ಹಾವಳಿ ತಪ್ಪಬೇಕು ಅನ್ನೋದೇ ನನ್ನ ಈ ವಿಡಿಯೋದ ಉದ್ದೇಶ. ಈ ಏಜೆಂಟ್ರುಗಳ ಹಾವಳಿನ ತಪ್ಪಿಸೋದಕ್ಕೆ ಯಾವ ಅಧಿಕಾರಿಗಳಿಗೆ ಈ ವಿಡಿಯೋ ತಲುಪಬೇಕೋ ಆ ವಿಡಿಯೋ ಅಲ್ಲಿ ಅವರಿಗೆ ತಲುಪಲಿ, ಅವರಿಗೆ ಈ ವಿಷಯ ಗೊತ್ತಿದೆ. ಯಾವ ಲೆವೆಲ್ವರೆಗೆ ಯಾರ್ಯಾರು ಶಾಮೀಲಾಗಿದ್ದಾರೋ ಗೊತ್ತಿಲ್ಲ. ನಮ್ಮ ಕಣ್ಣಳತೆಗೆ ನಾವು ಅಲ್ಲಿ ಇದ್ದುಕೊಂಡಾಗ ಗೊತ್ತಾಗಿದ್ದು, ಕೆಲವು ಪೊಲೀಸರು ಅಂತೂ ನಿಮ್ಮ ಹೆಲ್ಪಿಗೆ ಬರೋದೇ ಇಲ್ಲ. ಒಂದಷ್ಟು ಜನ ಪೊಲೀಸರು ಅಂತೂ ನೋಡ್ತಾನೇ ಇದ್ರು. ಇನ್ನು ಒಟ್ಟಿನಲ್ಲಿ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮ್ಮ ಒಂದು ಊಹೆ. ಒಟ್ಟಿನಲ್ಲಿ ಈ ಏಜೆಂಟ್ರ ಹಾವಳಿ ತಪ್ಪಿ ಎಲ್ಲರಿಗೂ ನಿಯತ್ತಾಗಿ ಯಾರು ಕ್ಯೂದಲ್ಲಿ ಇರ್ತಾರೋ ಅವರಿಗೆ ಆ ದರ್ಶನಗಳ ಸಿಗಲಿ ಅಂತ ಆಶಿಸ್ತಾ, ಈ ವಿಶ್ವನಾಥನೇ ಅದಕ್ಕೆ ಒಂದು ದಾರಿ ತೋರಿಸಲಿ. ಮತ್ತು ನೀವು ಈ ವಿಡಿಯೋನ ಶೇರ್ ಮಾಡಿ, ಇದು ಯಾರಿಗೆ ಸಂಬಂಧಪಟ್ಟಿದೆಯೋ ಅವರಿಗೆ ಈ ವಿಡಿಯೋ ಸಿಗಲಿ, ಅಲ್ಲಿ ಈ ಸಮಸ್ಯೆಗಳೇನಿದೆ ಅದು ಪರಿಹಾರ ಆಗಲಿ. ಮತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ, ಇದೆಲ್ಲ ಈ ವ್ಯವಸ್ಥೆಗಳು ಸರಿಯಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ಮಾಡ್ತಿರೋ ವಿಡಿಯೋ, ಇದು ಬೇರೆ ಯಾವುದೋ ಉದ್ದೇಶಕ್ಕಲ್ಲ. ಮತ್ತೊಂದು ಸಲ ಓಂ ನಮಃ ಶಿವಾಯ, ಜೈ ಶ್ರೀರಾಮ್, ನಮಸ್ಕಾರ. ನಾನು ಬಾಳೆಸರು ನಾಯಕ್.